ಕಾಮಕಸ್ತೂರಿ ಬೀಜ ಇದೊಂದು ಅಮೃತ ಸಮಾನವಾಗಿರತಕ್ಕಂತ ಆಹಾರ. ಪಿತ್ತದ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ದೊಡ್ಡ ಔಷಧಿ ಅಂತ ಹೇಳಬಹುದು. ಕಾಮಕಸ್ತೂರಿ ಬೀಜವನ್ನ ವಾತ ರೋಗದ ಶಮನಕ್ಕಾಗಿ ಹಾಲಿನ ಜೊತೆಗೆ ಸೇವನೆ ಮಾಡೋದು ಬಹಳ ಮುಖ್ಯ. ಯಾವ್ದಾದ್ರು ಒಂದು ಜ್ಯೂಸಿನಲ್ಲಿ ಇದನ್ನ ಒಂದು ನೆನೆಸಿರ್ತಕ್ಕಂತ 1 ಅಥವಾ 2 ಚಮಚನ ಹಾಕಿ ಸೇವನೆ ಮಾಡಿದ್ರೆ ವೇಗವಾಗಿ ವೇಟ್ ಲಾಸ್ ಆಗ್ತದೆ. ಹಾಗೂ ಹಾರ್ಟ್ ಬ್ಲಾಕೇಜ್ ಆಗದಂಗೆ ಇದು ತಡೆಗಟ್ಟುತ್ತದೆ. ರೋಗ ಪ್ರತಿರೋಧಕ ಶಕ್ತಿಯನ್ನ ಇದು ಕ್ರಿಯಾಶೀಲವಾಗಿಡುವ ಕಾರ್ಯವನ್ನು ಕೂಡ ಮಾಡುತ್ತದೆ. ಇದರ ಸೇವನೆ ನಮ್ಮಲ್ಲಿ ಬಹುಮುಖ್ಯವಾಗಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಮಕಸ್ತೂರಿ ಬೀಜದ ಸೇವನೆಯಿಂದ ಆಗುವ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ. ಕಾಮಕಸ್ತೂರಿ ಬೀಜ ಇದೊಂದು ಅಮೃತ ಸಮಾನವಾಗಿರತಕ್ಕಂತ ಆಹಾರ ಅಂತ ಹೇಳ್ಬೋದು. ಮುಖ್ಯವಾಗಿ ಇದರಲ್ಲಿ ಐರನ್ ಅಂಶ, ವಿಟಮಿನ್ ಸಿ ಅಂಶ ಹಾಗೂ ಒಳ್ಳೆಯ ಫ್ಯಾಟಿ ಆಸಿಡ್ಗಳು ಹೆಚ್ಚಾಗಿ ಇದರಲ್ಲಿ ಸಿಗ್ತವೆ. ವಿಟಮಿನ್ B6 ಕೂಡ ಇದರಲ್ಲಿದೆ. ಮುಖ್ಯವಾಗಿ ಮ್ಯಾಗ್ನೀಷಿಯಂ ಕೂಡ ಇದರಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು. ಪೊಟ್ಯಾಷಿಯಂ ಅಂಶವೂ ಕೂಡ ಇದೆ, ಜಿಂಕ್ ಇದೆ, ಹಾಗೂ ಅತ್ಯುತ್ತಮವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೂಡ ಈ ತುಳಸಿ ಬೀಜಗಳು ಅಂತ ಮುಖ್ಯವಾಗಿರ್ತಕ್ಕಂಥ ಈ ಕಾಮಕಸ್ತೂರಿ ಬೀಜಗಳಲ್ಲಿ ನಾವು ಕಾಣಬಹುದು. ಇದು ತುಳಸಿ ಬೀಜನ ಅಂತ ಕರೀತಾರೆ, ಕಾಮಕಸ್ತೂರಿ ಬೀಜ ಅಂತಾನೂ ಕೂಡ ಇದನ್ನ ಕರೀತಾರೆ. ಹೀಗೆ ಇದರ ಒಂದು ಪೋಷಕ ಸತ್ವಗಳನ್ನ ನಾವು ನೋಡಿದ ಮೇಲೆ ಇದರ ಪದಾರ್ಥ ಗುಣಧರ್ಮವನ್ನು ನಾವು ತಿಳ್ಕೋಬೇಕು. ಯಾವುದೇ ಒಂದು ಆಹಾರವನ್ನ ಸರಿಯಾಗಿ ನಾವು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಪದಾರ್ಥ ಗುಣಧರ್ಮ ತಿಳ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಏನೇ ಪೋಷಕ ಸತ್ವಗಳಿದ್ರೂ ಕೂಡ ಅದು ನಮ್ಮ ಪ್ರಕೃತಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ಅದರಿಂದ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚಾಗಿ ಸಂಭವಿಸುವ ಸನ್ನಿವೇಶಗಳು ಇರ್ತವೆ. ಹಾಗೆ ಇದು ಯಾವ ಪ್ರಕೃತಿ ಇರತಕ್ಕಂಥವ್ರಿಗೆ ಬಹಳ ಉಪಯುಕ್ತ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಇದು ಮಧುರ ಗುಣಧರ್ಮವನ್ನ, ಮಧುರ ರಸ ಮತ್ತು ಮಧುರ ವಿಪಾಕವನ್ನ ಹೊಂದಿರತಕ್ಕಂತ ಒಂದು ಪದಾರ್ಥ. ಹಾಗೂ ಇದರ ಗುಣಧರ್ಮ ಸ್ನಿಗ್ಧ, ಮೃದುತ್ವವನ್ನ ಶರೀರಕ್ಕೆ ಒದಗಿಸುವ ಗುಣಧರ್ಮವನ್ನ ಇದು ಹೊಂದಿದೆ. ಶೀತವೀರ್ಯ ಗುಣಧರ್ಮವನ್ನ ಇದು ಒಳಗೊಂಡಿದೆ. ಹಾಗೂ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮೇಧ್ಯ ಅಂಶಗಳನ್ನ ಹೊಂದಿರತಕ್ಕಂಥ ಪದಾರ್ಥ. ಹೀಗಿಷ್ಟೆಲ್ಲ ಆ ಒಂದು ಸತ್ವಗಳನ್ನ, ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಕಾಮಕಸ್ತೂರಿ ಬೀಜವನ್ನ ಯಾವ ಪ್ರಕೃತಿ ಇರ್ತಕ್ಕಂಥವ್ರಿಗೆ ನಾವು ಸರಿಯಾಗಿ ಸೇವನೆ ಮಾಡೋದ್ರಿಂದ ಒಳ್ಳೆ ಲಾಭಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ, ಇದು ಮಧುರ ಗುಣಧರ್ಮವನ್ನ ಹೊಂದಿರೋದ್ರಿಂದ, ಇದು ಸ್ನಿಗ್ಧ ಅಂಶಗಳನ್ನ ಹೊಂದಿರೋದ್ರಿಂದ, ಶೀತವೀರ್ಯ ಗುಣಧರ್ಮವನ್ನ ಹೊಂದಿರೋದ್ರಿಂದ ಪಿತ್ತದ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ದೊಡ್ಡ ಔಷಧಿ ಅಂತ ಹೇಳ್ಬೋದು. ಪಿತ್ತದ ಸಮಸ್ಯೆ, ಆಮ್ಲ ಪಿತ್ತ ಅಂತ ಹೇಳ್ತಾರೆ, ಅಸಿಡಿಟಿ, ಹೈಪರ್ ಅಸಿಡಿಟಿ ಇರತಕ್ಕಂಥವ್ರಿಗೆ ಇದು ಒಳ್ಳೆ ಪರಿಹಾರ. ಹಾಗೇನೆ ಇದರ ಸ್ನಿಗ್ಧ ಗುಣಧರ್ಮ ವಾತ ವಿಕಾರಗಳನ್ನು ಕೂಡ ತಡೆಗಟ್ಟುವ ಶಕ್ತಿಯನ್ನ ಹೊಂದಿದೆ. ಹಾಗಿದ್ರೆ ವಾತ ಮತ್ತು ಪಿತ್ತ ಪ್ರಕೃತಿ ಇರೋರಿಗೆ ಕಾಮಕಸ್ತೂರಿ ಬೀಜದ ಸೇವನೆ ಬಹಳ ಒಳ್ಳೆಯದು. ಇದನ್ನ ಹೇಗೆ ಸೇವನೆ ಮಾಡೋದು ಅಂತ ಹೇಳಿದ್ರೆ, ರಾತ್ರಿ 1 ಚಮಚ ಈ ಬೀಜವನ್ನ ನೆನೆಸಿ ಬೆಳಗ್ಗೆ ಇದನ್ನ ಹಣ್ಣಿನ ರಸದ ಜೊತೆಗೆ ಅಥವಾ ತರಕಾರಿಯ ರಸ ಅಂದ್ರೆ ಜ್ಯೂಸ್, ಅದರ ಜೊತೆಗೆ ಆಗಿರ್ಬೋದು, ಸೊಪ್ಪಿನ ಜ್ಯೂಸ್ ಜೊತೆಗೆ ಆಗಿರ್ಬೋದು, ಅಥವಾ ಮಜ್ಜಿಗೆ, ಎಳೆನೀರು, ಹಾಲು, ಹೀಗೆ ಈ ದ್ರವರೂಪದ ಪಾನೀಯಗಳ ಜೊತೆಗೆ ಈ ಕಾಮಕಸ್ತೂರಿ ನೆನೆಸಿರ್ತಕ್ಕಂಥ ಬೀಜಗಳನ್ನ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಯಾರಿಗೆ ವಾತದ ಸಮಸ್ಯೆಗಳಿರ್ತವೆ, ಸಂಧಿವಾತ, ಆಮವಾತದಂತಕ್ಕಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಹಾಗೂ ಡ್ರೈನೆಸ್ಸು ಚರ್ಮದಲ್ಲಾಗಿರ್ಬೋದು, ಬಾಡಿ ಒಳಗಡೆ ತುಂಬಾ ಡ್ರೈನೆಸ್ ಆಗ್ತಾ ಇದೆ ಅಂತಕ್ಕಂಥ ಫೀಲಿಂಗ್ ಇದ್ರೆ,
ಡ್ಯಾಂಡ್ರಪ್, ಡ್ರೈನೆಸ್ ಇಂದಾನೆ ಡ್ಯಾಂಡ್ರಪ್ ಆಗೋದು, ಕಣ್ಣು ವಿಪರೀತವಾಗಿ ನವೆ ಉಂಟಾಗ್ತಾ ಇರ್ತದೆ, ತುರಿಕೆ, ಕಣ್ಣು ಕೆರೆತ, ಶರೀರದಲ್ಲಿ ಆ ವಾತ ವಿಕಾರದಿಂದ ಶರೀರದ ಸ್ನಿಗ್ಧತೆ ಕಡಿಮೆ ಆಗೋದ್ರ ಜೊತೆಗೆ ನರ ದೌರ್ಬಲ್ಯತೆ, ಸುಸ್ತು, ನಿಶಕ್ತಿ, ಆಯಾಸ, ಇಂಥವೆಲ್ಲ ವಾತದ ಆ ಒಂದು ಅಸಮತೋಲನದಿಂದ ಬರುವ ಆರೋಗ್ಯದ ಸಮಸ್ಯೆಗಳು. ಇವಕ್ಕೆಲ್ಲ ನಾವು ಏನ್ ಮಾಡಬೇಕು, ಇದನ್ನ ಯಾವ ರೀತಿ ಸೇವನೆ ಮಾಡ್ಬೇಕಂದ್ರೆ, ಕಾಮಕಸ್ತೂರಿ ಬೀಜವನ್ನ ವಾತ ರೋಗದ ಶಮನಕ್ಕಾಗಿ ಹಾಲಿನ ಜೊತೆಗೆ ಸೇವನೆ ಮಾಡೋದು ಬಹಳ ಮುಖ್ಯ. ಪಿತ್ತ ರೋಗದ ಶಮನಕ್ಕಾಗಿ ಕಾಮಕಸ್ತೂರಿ ಬೀಜದ ಸೇವನೆಯನ್ನ ಸೊಪ್ಪು, ತರಕಾರಿ, ಹಣ್ಣುಗಳ ಜ್ಯೂಸಿನ ಜೊತೆಗೆ, ಎಳನೀರಿನ ಜೊತೆಗೆ ಸೇವನೆ ಮಾಡೋದು ಬಹಳ ಮುಖ್ಯ. ಯಾವುದ್ರ ಜೊತೆಗೆ ಅದು ಬೆರೆತಾಗ ಯಾವ ದೋಷಕ್ಕೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತಕ್ಕಂಥವ್ರು 1 ಗ್ಲಾಸ್ ಬೂದುಕುಂಬಳಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಸೋರೆಕಾಯಿ ಜ್ಯೂಸ್, ಯಾವ್ದಾದ್ರು ಒಂದು ಜ್ಯೂಸಿನಲ್ಲಿ ಇದನ್ನ ಒಂದು ನೆನೆಸಿರ್ತಕ್ಕಂಥ 1 ಅಥವಾ 2 ಚಮಚನ ಹಾಕಿ ಸೇವನೆ ಮಾಡಿದ್ರೆ ವೇಗವಾಗಿ ವೇಟ್ ಲಾಸ್ ಆಗ್ತದೆ. ಇದರಲ್ಲಿ ಅತಿ ಹೆಚ್ಚು ಫೈಬರ್ ಇರೋದ್ರಿಂದ ಇದು ಅಜೀರ್ಣ, ಮಲಬದ್ಧತೆಯ ಸಮಸ್ಯೆನ ನಿವಾರಣೆ ಮಾಡೋದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಕಾರ್ಯವನ್ನ ವಹಿಸುತ್ತೆ. ಹಾಗೇನೆ ಯಾಕೆ ವೇಟ್ ಲಾಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಫೈಬರ್ ಇದ್ದಾಗ ಹೊಟ್ಟೆ ತುಂಬುವ ಅನುಭವ ಆಗ್ತದೆ ಅದನ್ನ ಸೇವಿಸಿದಾಗ. ಅವಾಗ ನಾವು ಹೆಚ್ಚು ಆಹಾರ ಸೇವನೆ ಮಾಡೋದಿಲ್ಲ. ಆ ಒಂದು ನಿರ್ಧಾರದಲ್ಲಿ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟಿನ ಪ್ರಮಾಣ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬರ್ತದೆ. ಆ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಮ್ಮಿ ಆದಾಗ ನಮ್ಮ ಶರೀರದಲ್ಲಿ ಗ್ಲೈಕೋಜನ್ ಆಗಿ ಡೆಪಾಸಿಟ್ ಆಗಿ ಲಿವರ್ನ ಒಂದು ಶಕ್ತಿಯನ್ನ ಕಡಿಮೆ ಮಾಡಿ, ಜೊತೆಗೆ ಶರೀರದಲ್ಲಿ ಗ್ಲೂಕೋಸ್ನ ಅಂಶವನ್ನು ಜಾಸ್ತಿ ಮಾಡಿ ಅದು ಡಯಾಬಿಟಿಸ್ಗೂ ಕಾರಣ ಆಗ್ಬೋದು, ಥೈರಾಯ್ಡ್ಗೂ ಕಾರಣ ಆಗ್ಬೋದು, ಬಿಪಿಗೂ ಕಾರಣ ಆಗ್ಬೋದು, ಹಲವಾರು ಸಮಸ್ಯೆಗಳಿಗೆ, ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ಗಳಿಗೆ ಕಾರಣ ಆಗ್ತಕ್ಕಂಥ ಕಾರ್ಬೋಹೈಡ್ರೇಟ್ನ ಹೆಚ್ಚಳದಿಂದ ಗ್ಲೈಕೋಜನ್ ಹೆಚ್ಚಾಗಿ ಶರೀರದಲ್ಲಿ ಆಗುವ ಅಸಮತೋಲನಗಳನ್ನ ಹೀಗೆ ನಾವು ಜ್ಯೂಸಿನಲ್ಲಿ ಈ ಒಂದು ಕಾಮಕಸ್ತೂರಿ ಬೀಜವನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಅದನ್ನ ಸಂಪೂರ್ಣವಾಗಿ ಸಮತೋಲನಕ್ಕೆ ತರಬಹುದು. ಆ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಒಟ್ಟಿನಲ್ಲಿ ಒಬೆಸಿಟಿನ ಕಡಿಮೆ ಮಾಡುತ್ತೆ, ಆಮೇಲೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅನ್ನ ಕಡಿಮೆ ಮಾಡುತ್ತೆ, ಲಿವರ್ ಪ್ರೊಫೈಲ್, ಲಿಪಿಡ್ ಪ್ರೊಫೈಲ್ ಎಲ್ಲವನ್ನು ಕೂಡ ಇದು ಸಮತೋಲನ ಸ್ಥಿತಿಗೆ ತರ್ತದೆ. ಹಾಗೂ ಹಾರ್ಟ್ ಬ್ಲಾಕೇಜ್ ಆಗದಂಗೆ ಇದು ತಡೆಗಟ್ಟುತ್ತದೆ. ಕಿಡ್ನಿಯನ್ನ ಚೆನ್ನಾಗಿ ಇರ್ತದೆ, ಕಿಡ್ನಿಲಿ ಇರ್ತಕ್ಕಂಥ ನೆಫ್ರಾನ್ಸ್ ಗಳನ್ನ ಚೆನ್ನಾಗಿ ಇಡ್ತದೆ, ಹಾಗೂ ಕಿಡ್ನಿ ರೋಗಗಳನ್ನ ಬರದಂತೆ ತಡೀತದೆ. ಹಾಗೂ ಇದರ ಒಂದು ಅಂಶಗಳು, ಫೈಬರ್ನ ಅಂಶ, ಇದರಲ್ಲಿರ್ತಕ್ಕಂಥ ಒಳ್ಳೆಯ ಪೋಷಕ ಸತ್ವಗಳ ಅಂಶ ನಮ್ಮ ಕರುಳಿನಲ್ಲಿರುವ ಗಟ್ಟ ಬ್ಯಾಕ್ಟೀರಿಯಾಗಳನ್ನ ಕ್ರಿಯಾಶೀಲಗೊಳಿಸೋದ್ರ ಮೂಲಕ ಕರಳಿಗೆ ಅಲ್ಸರು, ಆಮೇಲೆ ಕರಳಿಗೆ ಬರ್ತಕ್ಕಂಥ ಏನ್ ಹೇಳ್ತಾರಂತ ಹೇಳಿದ್ರೆ ಹಲವಾರು ಇನ್ಫೆಕ್ಷನ್ಗಳ ಸಮಸ್ಯೆಯಿಂದ ಅದು ತಡೆಗಟ್ಟುತ್ತದೆ. ಮುಖ್ಯವಾಗಿ H. ಪೈಲೋರಿ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯ್ತು ಅಂದ್ರೆ ವಿಪರೀತವಾಗಿ ಅದರ ಆರೋಗ್ಯದ ಸಮಸ್ಯೆಗಳಿಂದ ನಾವು ಬಳಲ್ಬೇಕಾಗ್ತದೆ. ಅಂತಹ ಸಮಸ್ಯೆಗಳನ್ನ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳ ಸಮಸ್ಯೆಯಿಂದ ನಮ್ಮನ್ನ ಪಾರು ಮಾಡುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗೂ ಇದರ ಜೊತೆಗೆ ಇದರ ಸೇವನೆಯಿಂದಾಗಿ ನಮ್ಮ ಮೆಮೊರಿ ತುಂಬಾ ಚುರುಕಾಗುತ್ತೆ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿ ಇದರಿಂದ ವೃದ್ಧಿ ಆಗುತ್ತೆ. ಹಾಗೂ ನಮ್ಮಲ್ಲಿ ಪೂರ್ಣವಾಗಿ ರೋಗ ಪ್ರತಿರೋಧಕ ಶಕ್ತಿಯನ್ನ ಇದು ಕ್ರಿಯಾಶೀಲವಾಗಿಡುವ ಕಾರ್ಯವನ್ನು ಕೂಡ ಮಾಡುತ್ತದೆ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಇರ್ತಕ್ಕಂಥ ಆ ಒಂದು ವಿಟಮಿನ್ ಸಿ ಆಗಿರ್ಬೋದು, ಇದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳಾಗಿರ್ಬೋದು, ನಮ್ಮ ಇಮ್ಯೂನ್ ಸೆಲ್ಸ್ ಗಳನ್ನ ಅವು ಕ್ರಿಯಾಶೀಲವಾಗಿಡುವ, ಅವನ್ನ ಮತ್ತೆ ಪುನರ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಶರೀರದಲ್ಲಿ ಸೃಷ್ಟಿ ಮಾಡ್ತದೆ. ಆ ಇಮ್ಯೂನ್ ಸೆಲ್ಸ್ ಗಳಲ್ಲಿ ಅಸಮತೋಲನತೆ ಮತ್ತು ಇಂಬ್ಯಾಲೆನ್ಸ್ ಇಂದಾನೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ. ಹಾಗಾಗಿ ಆಟೋ ಇಮ್ಯೂನ್ ಡಿಸೀಸ್ ಅಂತಕ್ಕಂಥ ಒಂದು ಭಯಾನಕ ಆರೋಗ್ಯದ ಸಮಸ್ಯೆಗಳಿಂದ ಪಾರಾಗ್ಲಿಕ್ಕೆ ನಾವಿದನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ಆತ್ಮೀಯರೇ, ಇದರ ಸೇವನೆ ನಮ್ಮಲ್ಲಿ ಬಹುಮುಖ್ಯವಾಗಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹೃದಯದ ಬ್ಲಾಕೇಜಸ್ ಗಳಾಗದಂತೆ ತಡಿಲಿಕ್ಕೆ ಇದರಲ್ಲಿ ಎಲ್ಲ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ ನ ಹೆಚ್ಚಿಗೆ ಮಾಡತಕ್ಕಂಥ ಫ್ಯಾಟ್ ಮೆಟಾಬಲಿಸಮ್ ಅನ್ನು ಕ್ರಿಯಾಶೀಲಗೊಳಿಸುವ ಎಲ್ಲ ಅಂಶಗಳನ್ನು ನಾವು ಇದರಲ್ಲಿ ಕಾಣಬಹುದು. ಕಣ್ಣಿಗೆ ಒಳ್ಳೆಯ ವರದಾನ ಅಂತ ಹೇಳ್ಬೋದು. ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ. ಉರಿ ಮೂತ್ರದ ಸಮಸ್ಯೆ, ಕೈ ಉರಿ, ಕಾಲು ಉರಿ, ಕಣ್ಣು ಉರಿ, ಕೂದಲುದರ ಸಮಸ್ಯೆ, ಡ್ಯಾಂಡ್ರಫು, ಇವೆಲ್ಲ ನೆರೆ ಕೂದಲಿನ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಇವೆಲ್ಲ ಪಿತ್ತ ಮತ್ತು ವಾತ ವಿಕಾರದಿಂದ ಬರುವ ಸಮಸ್ಯೆಗಳಾಗಿರೋದ್ರಿಂದ ಈ ಒಂದು ಕಾಮಕಸ್ತೂರಿ ಬೀಜದ ಸೇವನೆಯನ್ನ ಮಾಡೋದ್ರಿಂದ, ಜ್ಯೂಸಿನ ಜೊತೆಗೆ ಅಥವಾ ಹಣ್ಣಿನ ರಸಗಳ ಜೊತೆಗೆ ನಾವು ಸೇವನೆ ಮಾಡೋದ್ರಿಂದ ನಾವು ಇಂತಹ ಎಲ್ಲ ಆರೋಗ್ಯದ ಸಮಸ್ಯೆಗಳಿಂದ ಪಾರಾಗಬಹುದು.
ಮುಖ್ಯವಾಗಿ ಇದು ತ್ವಚೆಯ ವರ್ಣವನ್ನ ವೃದ್ಧಿಸುತ್ತೆ. ಮುಖ ಮತ್ತು ತ್ವಚೆ ನಮ್ಮ ಶರೀರದಲ್ಲಿರುವ ಎಲ್ಲ ಚರ್ಮದ ಕಾಂತಿಯನ್ನ ಇದು ವೃದ್ಧಿಸಿ ಒಳ್ಳೆಯ ಸೌಂದರ್ಯ ಚಿಕಿತ್ಸೆಯಾಗಿನೂ ಕೂಡ ಈ ಒಂದು ಕಾಮಕಸ್ತೂರಿ ಬೀಜ ಕಾರ್ಯವನ್ನ ಮಾಡ್ತದೆ. ಹಾಗೆ ಆದ್ಮೇಲೆ ಇದು ಆಯಸ್ಸನ್ನು ಕೂಡ ವೃದ್ಧಿ ಮಾಡುತ್ತೆ. ಇದನ್ನ ಕಫ ಪ್ರಕೃತಿ ಇರತಕ್ಕಂಥವ್ರು, ಹೆಚ್ಚಾಗಿ ಕೋಲ್ಡ್ ಅಲರ್ಜಿ, ಕಫ, ಆಸ್ತಮಾ ಇಂಥ ಸಮಸ್ಯೆ ಇರತಕ್ಕಂಥವ್ರು ಸೇವನೆ ಮಾಡುವ ಹಾಗಿಲ್ಲ. ಉಳಿದಂತೆ ಎಲ್ಲರೂ ಕೂಡ ಇದನ್ನ ಕೋಲ್ಡ್ ಅಲರ್ಜಿ ಇಲ್ಲ, ಕಫದ ವಿಕಾರಗಳ ಸಮಸ್ಯೆಗಳಿಲ್ಲ, ಕಫ ವೃದ್ಧಿಯಾಗಿಲ್ಲ, ಸಾಮ್ಯಾವಸ್ಥೆಯಲ್ಲಿದೆ ಅಂತ ಹೇಳಿದವರು ಎಲ್ಲರೂ ಕೂಡ ಇದರ ಬಳಕೆಯನ್ನ ಮಾಡಬಹುದು, ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಇದನ್ನ ಎಷ್ಟು ದಿವಸಗಳವರೆಗೂ ನಾವು ಉಪಯೋಗಿಸ್ಕೊಳ್ಳೋದು ಅಂದ್ರೆ, ಮಿನಿಮಮ್ ಯಾವುದೇ ಒಂದು ಮನೆಮದ್ದನ್ನು ನಾವು ಬಳಸಬೇಕಂದ್ರೆ 1 ತಿಂಗಳು ಬಳಸೋದು, ಹೆಚ್ಚಂದ್ರೆ 3 ತಿಂಗಳವರೆಗೆ ಇದರ ಪ್ರಯೋಗವನ್ನ ಮಾಡಬಹುದು. ಈಗಾಗಲೇ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಅಥವಾ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥವ್ರು, ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ವೈದ್ಯರ ಸಲಹೆಗನುಸಾರವಾಗಿ ಇದನ್ನ ಬಳಸೋದು. ಉಳಿದಂತೆ ಎಲ್ಲರೂ ಇದನ್ನ ಬಳಕೆ ಮಾಡಬಹುದು. ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ವೈದ್ಯರ ಸಲಹೆಯ ಮೂಲಕ ಇದನ್ನ ಕೆಲವು ನಿಗದಿತ ಪ್ರಮಾಣದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಬಳಸಬೇಕಾಗ್ತದೆ. ಇದರ ಪ್ರಯೋಜನ, ಇದರ ಲಾಭಗಳನ್ನ ಬಳಸಲಿಕ್ಕಾಗಿ, ಉಪಯೋಗವನ್ನು ಪಡ್ಕೊಳ್ಳಿಕ್ಕಾಗಿ ನಾವು ಇದನ್ನ ಯಾವ ರೀತಿ ಅನುಪಾನದ ಮೂಲಕ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಜ್ಯೂಸು ಮತ್ತೆ ಎಳೆನೀರು ಮತ್ತೆ ಹಾಲು ಇದರಲ್ಲಿ ನಾವು ಮಾಡಬಹುದು. ಇದರ ಸೇವನೆಯನ್ನ ಬೆಳಗಿನ ಸಂದರ್ಭದಲ್ಲಿ ಇದರ ಸೇವನೆ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಬಹಳ ಮುಖ್ಯ. ಹಾಗೂ ಆದ್ಮೇಲೆ ಇದರ ಪರಿಪೂರ್ಣ ಲಾಭವನ್ನ ನಾವು ಪಡ್ಕೊಳ್ಳಿಕ್ಕಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿರಂತರವಾಗಿ ಸೇವನೆ ಮಾಡ್ಬೇಕು. ಒಂದಿನ ತಗೊಳ್ಳೋದು ಒಂದಿನ ಬಿಡೋದಲ್ಲ. ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳವರೆಗೂ. ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.